ಜೀವನದಲ್ಲಿ ಎಲ್ಲ ವಿಧದ ಯಶಸ್ಸನ್ನು ತಂದುಕೊಡುವಂತಹ ಹಾಗೂ ದೈವಾನುಗ್ರಹ ಇರುವಂಥ, ಅಂದರೆ ದೇವರ ಅನುಗ್ರಹ ಇರುವಂಥ ರೇಖೆಗಳು ಹಸ್ತದಲ್ಲಿರುತ್ತದೆ. ಅಂತಹ ಹಸ್ತ ಇದ್ದವರು ನಿಜವಾಗಲೂ ಅದೃಷ್ಟವಂತರು. ಅವರು ಯಾವುದೇ ಕೆಲಸ ಮಾಡಿದರೂ ಅದು ಯಶಸ್ವಿಯಾಗುತ್ತದೆ. ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ಇರುತ್ತದೆ. ಯಾರ ಹಸ್ತದಲ್ಲಿ ಇಂತಹ ರೇಖೆಗಳಿರುತ್ತೋ ಅಥವಾ ಅಂಥ ಚಿಹ್ನೆಗಳಿರುತ್ತೋ ಅವರು ಮಾಡುವ ಕೆಲಸ ಅಥವಾ ಉದ್ಯೋಗದಲ್ಲಿ ಸೋಲೆಂಬುದೇ ಇರುವುದಿಲ್ಲ. ಯಾವುದೇ ಒಂದು ಕೆಲಸ ಮಾಡಿದರೂ ಅವರಿಗೂ ಸೋಲೆಂಬುದು ಇರುವುದಿಲ್ಲ. ಅಂತಹ ರೇಖೆಗಳ ಬಗ್ಗೆ ಚರ್ಚೆ ಬೇಕಾದರೆ ಆ ರೀತಿಯ ಚರ್ಚೆಗಳು ನಾವು ಮಾಡಿದಾಗ ಯಾರ್ಯಾರ ಹಸ್ತದಲ್ಲಿ ಅಂತಹ ರೇಖೆಗಳು ಅಥವಾ ಚಿಹ್ನೆಗಳಿದೆಯೋ ಅವರು ಅದೃಷ್ಟವಂತರೆಂದು ತಿಳಿಯಬಹುದು. ಅಂತಹ ಅದೃಷ್ಟವಂತರು ಯಾರ್ಯಾರು? ಅಂತಹ ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ಅಂದರೆ ಯಾವುದೇ ಕೆಲಸ ಮಾಡಿದರೂ ಯಶಸ್ವಿ ಆಗುವಂಥ ಆ ಚಿಹ್ನೆ ಯಾವುದು? ಜೀವನದಲ್ಲಿ ಯಾವಾಗಲೂ ಯಶಸ್ಸನ್ನೇ ಕಾಣುವಂತಹ ಚಿಹ್ನೆ ಯಾವುದು? ದೇವರ ಇರುವಂತಹ ಚಿಹ್ನೆ. ದೇವರು ನಮಗೆ ವರ ಕೊಟ್ಟಂತೆ ನಮಗೆ ಎಲ್ಲವೂ ತಾನಾಗಿಯೇ ನಮ್ಮ ಶ್ರಮಕ್ಕೆ ತಕ್ಕಂತೆ ನಮಗೆ ಪ್ರತಿಫಲ ಸಿಗುತ್ತಾ ಹೋಗುತ್ತದೆ. ನಾವು ಅಂದುಕೊಂಡಿರೋಂತಹ ರೀತಿಯಲ್ಲಿ ಹೆಚ್ಚಿನ ಪ್ರತಿಫಲವನ್ನು ನಾವು ಪಡೆಯಲು ಸಾಧ್ಯವಾಗುತ್ತದೆ. ಅಂತಹ ಕೆಲವು ಚಿಹ್ನೆಗಳು ಕೆಲವರ ಹಸ್ತದಲ್ಲಿ ಇರುತ್ತದೆ. ಅಂತಹ ಹಸ್ತ ಇರುವಂಥ ಚಿಹ್ನೆ ಇರುವವರು ನಿಜವಾಗಲೂ ಅದೃಷ್ಟವಂತರೆಂದೇ ನಾವು ತಿಳಿಯಬಹುದು. ಅಂತಹ ವಿಚಾರಗಳನ್ನು ತಿಳಿಯುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆಗಲೇ ಹೇಳಿದೆ, ನಮ್ಮ ಜೀವನದ ಎಲ್ಲ ಯಶಸ್ಸಿಗೂ ಕಾರಣವಾಗುವಂತಹ ಆ ಚಿಹ್ನೆ ಅಥವಾ ರೇಖೆ ಇದ್ದಾಗ ನಾವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀವಿ, ಯಶಸ್ವಿ ಆಗ್ತೀವಿ ಎಂಬುದನ್ನು ನಾವು ತಿಳಿಯಬಹುದು. ಆ ರೇಖೆಗಳು ಯಾವುದು? ಅದನ್ನು ಹೇಗೆ ಪತ್ತೆ ಮಾಡುವುದು ಹೇಗೆ? ಅದನ್ನು ಗುರುತಿಸುವುದು ಹೇಗೆ ಎಂದು ನಾವು ಅವಲೋಕನ ಮಾಡಿ ನೋಡಬೇಕು. ಅದರ ಬಗ್ಗೆ ಪರಿಶೀಲನೆ ಮಾಡೋಣ. ಇದು ಜೀವನದಲ್ಲಿ ಹಲವು ವ್ಯಕ್ತಿಗಳು ಹೇಳುವುದನ್ನು ಕೇಳಿದ್ದೇವೆ. ನನಗೆ ಏನು ಮಾಡಿದ್ರೂ ಯಶಸ್ವಿ ಆಗ್ತಾ ಇಲ್ಲ, ಎಲ್ಲ ಸೋಲು ಸೋಲು ಸೋಲು. ಅಂತಹ ಚಿಹ್ನೆಗಳು ಹಸ್ತದಲ್ಲಿರುತ್ತದೆ. ಯಾವುದೇ ಕೆಲಸ ಮಾಡಿದರೂ ಯಶಸ್ವಿ ಆಗೋದಿಲ್ಲ. ಇವರು ಬರೀ ಶ್ರಮ ಪಡಬೇಕಷ್ಟೇ ಹೊರತು ಅವರಿಗೆ ಸರಿಯಾದ. ಆದರೆ ನಾನು ಇವತ್ತು ನಿಮಗೆ ಹೇಳುವಂತಹ ಚಿಹ್ನೆಗಳಿದೆಯಲ್ಲ, ಅದು ಯಾವುದೇ ಕೆಲಸ ಮಾಡಿದರೂ ಅವರು ಮಾಡಿದಾಗ ಅದು ಯಶಸ್ವಿಯಾಗುತ್ತದೆ. ಅಂತಹ ಚಿಹ್ನೆಗಳು ಯಾವುದು ಎಂಬುದನ್ನು ನಾವು ಪರಿಶೀಲಿಸೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋ ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇದ್ದವರಿಗಾಗಿ ಮಾತ್ರ ಈ ಕಾರ್ಯಕ್ರಮ. ಯಾರು ಭವಿಷ್ಯ ತಿಳಿಯಬೇಕಂದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ಹಾಯ್ ಅಂತಾದರೂ ಕಳಿಸಿ, ಅಥವಾ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿಯಬಹುದು ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು, ಅಂದರೆ ನೀವು ಹುಟ್ಟಿದಾಗಿನಿಂದ ಕೊನೆಯ ತನಕ ಏನೇನು ನಡೆಯುತ್ತೆ, ಯಾವ ರೀತಿಯಲ್ಲಿ ನಡೆಯುತ್ತೆ, ಅದಕ್ಕೆ ಪರಿಹಾರ ಏನು ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸುತ್ತೇವೆ. ನಾವು ಅಂಥ ವಿಚಾರಗಳನ್ನು ತಿಳಿಯಲು ನಿಮಗೆ ಆಸಕ್ತಿ ಇದ್ದರೆ ಕೂಡಲೇ ಈ ನಂಬರಿಗೆ ಹಾಯ್ ಅಂತ ಅಥವಾ ಎಸ್ ಅಂತ ಏನಾದರೂ ಮೆಸೇಜ್ ಕಳಿಸಿ. ನೋಡಿ, ನಾನು ಹೇಳಿದೆ, ಸಾಮಾನ್ಯವಾಗಿ ನವಗ್ರಹಗಳಂತೆ ಹಸ್ತದಲ್ಲಿ 9 ಪರ್ವಗಳಿದೆ. ಅದನ್ನು ಪರ್ವಗಳಂತ ನಿಮಗೆ ಗೊತ್ತಿದೆ. 9 ಪರ್ವಗಳು ಯಾವುವು? ಬುಧ ಪರ್ವ, ಸೂರ್ಯ ಪರ್ವ, ಶನಿ ಪರ್ವ, ಗುರುಪರ್ವ, ಶುಕ್ರ ಪರ್ವ, ಕೇತು ಪರ್ವ, ಚಂದ್ರ ಪರ್ವ, ಮಂಗಳ 1, ಮಂಗಳ 2 ಮತ್ತು ರಾಹು. ಇಷ್ಟು ಪರ್ವಗಳು ಹಸ್ತದಲ್ಲಿದೆ. ಇದರಲ್ಲಿ ನಮಗೀಗ ಇವತ್ತು ಈ ಎಲ್ಲ ಪರ್ವಗಳಿಗೂ
ಗುರು ಇದ್ದ ಹಾಗೆ, ಗುರುಪರ್ವ ಗುರು ಇದ್ದ ಹಾಗೆ ಇರುತ್ತಾನೆ. ಅಂದರೆ ಆಧ್ಯಾತ್ಮಿಕವಾದ ಪಾಂಡಿತ್ಯವನ್ನು ಹೊಂದಿರುವಂತಹ ಒಂದು ಶಿಕ್ಷಕನ ಥರ ಅದು ಕೆಲಸ ಮಾಡುತ್ತದೆ. ಗುರುವಿನ ಸಲಹೆ ಸೂಚನೆಗಳು ತುಂಬ ಮಹತ್ವವಾಗಿರುತ್ತದೆ. ನಿಮಗೆ ಗೊತ್ತಿರ್ಬೋದು, ಇದೇ ನಮ್ಮ ಗುರುಪರ್ವ. ಗುರುಪರ್ವ ಯಾವುದು? ನಮ್ಮ ತೋರು ಬೆರಳು ಅಥವಾ ಗುರು ಬೆರಳ ಕೆಳಗಿರುವುದೇ ನಮ್ಮ ಗುರುಪರ್ವ. ಈ ಗುರುಪರ್ವವು ಗುರುಗಳ ಥರ ಇರುತ್ತದೆ. ಗುರುಗಳು ಅಂದರೆ ಎಲ್ಲವನ್ನೂ ತಿಳಿದಂತಹ ಮಹತ್ವವಾಗಿರುವುದರಿಂದ ಗುರು ಪರ್ವದಲ್ಲಿ ದೇವರ ವರ ಹೇಗಿರುತ್ತದೆ, ದೇವರ ನಮಗೆ ಅನುಗ್ರಹ ಯಾವ ರೀತಿ ಇರುತ್ತದೆ ಅನ್ನೋದನ್ನು ತಿಳ್ಕೊಬೋದು. ಇದರಲ್ಲಿ ಈಗ ನಾವು ನೋಡಿದಾಗ ದೇವರ ಅನುಗ್ರಹದ ಅಂತ ದೇವರ ಆಶೀರ್ವಾದ ಯಾವ ರೀತಿಯಲ್ಲಿ ಇರುತ್ತೆ ಅದನ್ನು ತಿಳಿಯುವುದು ಹೇಗೆ ಎಂಬುದನ್ನು ನೋಡೋಣ. ಇದರಲ್ಲಿ ಗುರುಪರ್ವದಲ್ಲಿ ಏನಿರುತ್ತೆ, ಅದು ಚೆನ್ನಾಗಿದ್ದರೆ ಉತ್ತಮವಾಗಿ ಉಬ್ಬಿದಂತೆ ಯಾವುದೇ ದೋಷ ಫಲಗಳು ಚಿಹ್ನೆಗಳು ಇಲ್ಲದೇ ಇದ್ದಾಗ ಅದರಿಂದ ಬರುವಂತಹ ಗುಣಫಲಗಳು ಏನೇನೆಂದರೆ ಜೀವನ ಉತ್ತಮವಾದ ಜೀವನವಾಗಿರುತ್ತೆ. ಒಂದು ನಾಯಕತ್ವ ಗುಣ, ಅವನು ಎಲ್ಲದರಲ್ಲೂ ನಾಯಕನಾಗುವಂಥ ಗುಣವನ್ನು ಹೊಂದಿರುತ್ತಾರೆ. ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ಇರುತ್ತದೆ ಹಾಗೂ ಹೆಚ್ಚಿನ ಪಾಂಡಿತ್ಯ ಹೊಂದಿದ ವ್ಯಕ್ತಿಯಾಗಿರುತ್ತಾರೆ ಎಂಬುದು ಇದರ ಮುಖ್ಯವಾದಂತಹ ಈ ಗುರುಪರ್ವದ ಮುಖ್ಯವಾದಂತಹ ಲಕ್ಷಣ. ಕೀರ್ತಿ, ಇವರಿಗೆ ಕೀರ್ತಿ ಅದು ಚೆನ್ನಾಗಿದ್ದಾಗ ಕೀರ್ತಿವಂತರಾಗುತ್ತಾರೆ, ಜ್ಞಾನಿಗಳಾಗುತ್ತಾರೆ. ಎಲ್ಲವೂ ಉಬ್ಬಿದಂತೆ ಗುರುವಿನ ಸೂಚನೆ ಅಂತ ಗುರುಪರ್ವದ ಮೇಲೆ ಇದು ಉಬ್ಬಿದಂತಿದ್ದಾಗ ಗುರುಪರ್ವ ನಮಗೆ ಅಂತಹ ಗುರುವಿನಂತೆಯೇ ನಮಗೆ ಸಲಹೆ ಸೂಚನೆ ಕೊಡುವಂತಹ ರೀತಿಯಲ್ಲಿರುತ್ತದೆ. ಅಡ್ಡವಾಗಿ ಒಂದು ಗೆರೆ ಇದ್ದರೆ, ಅಡ್ಡವಾಗಿ ಒಂದು ಗೆರೆ, ಈಗ ನಾನು ಹೇಳ್ತೀನಿ, ಅಡ್ಡವಾಗಿ ಹೀಗೆ ಒಂದು ಗೆರೆ, ಅಡ್ಡವಾಗಿ ಒಂದು ಗೆರೆ, ಹೀಗೆ ಒಂದು ಗೆರೆ. ಗುರುಪರ್ವದಲ್ಲಿ ಈ ಒಂದು ಗೆರೆ ಇದ್ದರೆ ಇವರು ಆಧ್ಯಾತ್ಮಿಕ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ಎಂಬುದಕ್ಕೆ, ಇದು ಆಸಕ್ತಿ ಹೊಂದಿರುತ್ತಾರೆ ಎಂಬುದಕ್ಕೆ ಯಾವುದು ಆಧ್ಯಾತ್ಮಿಕ ವಿಷಯದಲ್ಲಿ ಎಂಬುದಕ್ಕೆ ಸೂಚನೆಯಾಗಿದೆ. ಇವರು ಜಾತಿ ಮತಗಳ ಭೇದವನ್ನು ಮಾಡುವುದಿಲ್ಲ. ಯಾವುದೇ ಜಾತಿ ಪಂಥ ಅಂತ ಆಗಲಿ ಅಥವಾ ಮತ ಪಂಥ ಆಗಲಿ ಯಾವುದರ ಬಗ್ಗೆಯೂ ಇವರು ಯಾವುದೇ ರೀತಿಯ ಭೇದ ಭಾವವನ್ನು ತೋರಿಸುವುದಿಲ್ಲ. ಯಾವುದೇ ಹೆಚ್ಚಿನ ಆಸೆಯನ್ನು ಹೊಂದಿರುವುದಿಲ್ಲ. ಎಲ್ಲ ಜಾತಿ ಧರ್ಮವೂ ಒಂದೇ ಎಂಬ ವಿಶಾಲ ಮನಸ್ಸಿನವರಾಗಿರುತ್ತಾರೆ ಹೀಗೆ ಗೆರೆ ಇರುವರು. ಇತರರಿಗೆ ನೆರವಾಗುವುದರಲ್ಲಿ ಹೆಚ್ಚು ಸಂತೋಷ ಕಾಣುತ್ತಾರೆ. ಈ ರೀತಿ ಅಂದರೆ ಈ ರೇಖೆ ಎದ್ದು ಕಾಣಿಸುವಂತಿರಬೇಕು, ಆಗ ಮಾತ್ರ ಇದೆಲ್ಲ ಬರುವುದು. ಅಂದರೆ ನೆರವಾಗುವುದರಲ್ಲಿ ಹೆಚ್ಚು ಸಂತೋಷ ಕಾಣುತ್ತಾರೆ ಅಂತ ನಾನು ಹೇಳಿದೆ. ಅಂದರೆ ಅವರಿಗೆ ಜೀವನದಲ್ಲಿ ಬೇರೆಯವರಿಗೆ ಏನಾದರೂ ರೀತಿಯಲ್ಲಿ ಸಹಾಯ ಮಾಡುವುದೆಂದರೆ ಹೆಚ್ಚಿನ ಸಂತೋಷವಾಗುತ್ತದೆ. ಇವರು ಸಮಾಜದಲ್ಲಿ ಜನರ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿರುತ್ತಾರೆ ಎಂಬುದು ಇದರಿಂದ ನಾವು ತಿಳಿಯಬಹುದು. ಯಾಕಂದರೆ ಇವರು ಸಮಾಜದಲ್ಲಿರುವ ಜನರಿಗಾಗಿ ನೆರವು ನೀಡುವಲು ಯಾವಾಗಲೂ ಮುಂದಾಗಿರುವುದರಿಂದ ಇವರಿಗೆ ಅದರಲ್ಲಿ ಹೆಚ್ಚಿನ ಆಸಕ್ತಿ ಇರುವುದರಿಂದ ಅವರು ಅಲ್ಲಿ ಗಣ್ಯ ವ್ಯಕ್ತಿ ಎನಿಸಿಕೊಳ್ಳುತ್ತಾರೆ. ಇವರ ಈ ರೀತಿ ಇದ್ದಾಗ ಇದು ದೇವರ ಅನುಗ್ರಹ, ದೇವರ ಆಶೀರ್ವಾದ ಇವರ ಮೇಲೆ ಸದಾ ಇದೆ ಎಂಬುದಾಗಿ ನಾವು ತಿಳಿಯಬಹುದು. ಈ ರೀತಿ ಇದ್ದಾಗ ಒಂದಕ್ಕಿಂತ ಹೆಚ್ಚು ಅಡ್ಡಗೆರೆಗಳಿದ್ದರೆ ಇವರು ಶ್ರಮಜೀವಿಗಳು. ಒಂದಕ್ಕಿಂತ ಹೆಚ್ಚು, ಈಗ ನಾವು 1 ಆಯಿತು 2 ಆಯಿತು, ಹೀಗಿದ್ದಾಗ ಒಂದಕ್ಕಿಂತ ಹೆಚ್ಚು ಇವರು ಶ್ರಮಜೀವಿಗಳಾಗಿರುತ್ತಾರೆ. ದೈಹಿಕವಾಗಿ ಶ್ರಮಪಟ್ಟು ಕೆಲಸ ಮಾಡುತ್ತಾರೆ. ಹಣ ಆಸ್ತಿಯನ್ನು ಹೊಂದಿರುತ್ತಾರೆ. ಹಲವು ಪ್ರತಿಭೆಗಳು ಇವರಲ್ಲಿ ಕಂಡುಬರುತ್ತದೆ. ಪ್ರತಿಭೆ ಅಂದರೇನು? ಬೇರೆ ಬೇರೆ ವಿಷಯಗಳ ಬಗ್ಗೆ ಇವರ ಆಸಕ್ತಿ ಇರುತ್ತದೆ. ಆದುದರಿಂದ ಅವರು ಎಲ್ಲವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡುತ್ತಾರೆ. ಇವರ ಪ್ರತಿಭೆ ಹೆಚ್ಚಾಗಿ ಕಂಡುಬರುತ್ತದೆ. ಜನರನ್ನು ಸಂತೋಷಪಡಿಸುವ ಬಗ್ಗೆ ಇವರಿಗೆ ಚೆನ್ನಾಗಿ ತಿಳಿದಿರುತ್ತದೆ. ಯಾವ ರೀತಿ ಜನರನ್ನು ಸಂತೋಷಪಡಬೇಕೆಂಬುದು ಈ ಚಿಹ್ನೆ ಇದ್ದವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಜನರನ್ನು ಸಂತೋಷವಾಗಿರುವುದು, ಅವರು ಸಂತೋಷಪಡಿಸುವಂಥ ಕೆಲಸ ಮಾಡುತ್ತಾರೆ. ಹಾಗೆಯೇ ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಗಳಿಸಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎನಿಸಿಕೊಳ್ಳುತ್ತಾರೆ. ಆದುದರಿಂದ ಈ ರೇಖೆಗಳನ್ನು ದೇವರ ಆಶೀರ್ವಾದವ ಸೂಚಕ ಎಂದು ತಿಳಿಯಲಾಗಿದೆ. ಈಗ ನಾವು ಹೇಳಿದಂತೆ ಆ ದೇವರ ಆಶೀರ್ವಾದ ಸೂಚಕವಾದಂಥ ಇಂಥ ಚಿಹ್ನೆಗಳು ಹಸ್ತದಲ್ಲಿದ್ದವರಿಗೆ
ಅವರು ಉತ್ತಮ ವ್ಯಕ್ತಿ ಎನಿಸಿ, ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎನಿಸಿ ಹಾಗೂ ಜೀವನದಲ್ಲಿ ಸಂತೋಷವನ್ನು ಕಾಣುತ್ತಾರೆ. ಅವರು ಅಂದುಕೊಂಡ ರೀತಿಯಲ್ಲಿ ಅವರ ಜೀವನ ಮುನ್ನಡೆಯುತ್ತದೆ. ಆದರೆ ನೀವೆಲ್ಲವೂ ಇದು ಉಬ್ಬಿದಂತಿರಬೇಕು, ಯಾವುದು ಗುರುಪರ್ವ, ಹಾಗೆಯೇ ಈ ರೇಖೆಗಳು ಎದ್ದು ಕಾಣಿಸುವಂತಿರಬೇಕು. ಹಾಗಿದ್ದಾಗ ಮಾತ್ರ ಅವರಿಗೆ ಈ ಹೇಳಿದಂತಹ ಯೋಗಗಳು ಅಂದರೆ ಅದೃಷ್ಟಗಳು ಬರದಿಲೆ. ಇನ್ನು ನಾವು ಇದನ್ನು ನೋಡೋಣ. ಇದು ನಮ್ಮ ಭಾಗ್ಯರೇಖೆ. ಈ ಭಾಗ್ಯರೇಖೆಯ ಬಯಲು ಸಹ ನಾವು ಅಂತಹ ಒಳ್ಳೆಯ ದೇವರ ಆಶೀರ್ವಾದ ಇರುವಂತಹ ಸೂಚನೆಗಳು ಕಾಣಿಸುತ್ತದೆ. ಚಂದ್ರಪರ್ವದಿಂದ ಹೊರಟ ಶನಿಪರ್ವಕ್ಕೆ ಬಂದಿರುತ್ತೆ. ಇಲ್ಲಿಂದ ಇದು ಚಂದ್ರಪರ್ವ, ಇದು ಶನಿಪರ್ವಕ್ಕೆ ಬಂದಿರುತ್ತದೆ, ನೇರವಾಗಿ ಶನಿಪರ್ವಕ್ಕೆ ಬಂದಿರುತ್ತದೆ. ಹಾಗೆಯೇ ಆಯುಷ ರೇಖೆಯಿಂದಲೂ ಒಂದು ರೇಖೆ, ಆಯುಷ ರೇಖೆಯಿಂದ ಒಂದು ರೇಖೆ, ಭಾಗ್ಯರೇಖೆಗೆ ನೋಡಿ ಹೀಗೆ ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗಿ, ಇದು ಆಯುಷ ರೇಖೆಯಿಂದ ಹಿಂಗೆ ಹೋಗಿ ಹಿಂಗೆ, ಇದು ಆಯುಷ ರೇಖೆ ಅಲ್ವ, ಇದಕ್ಕೆ ಹೋಗಿ ಸೇರಿರುತ್ತೆ. ಆಯುಷ ರೇಖೆ ಒಂದು ರೇಖೆ ಕೂಡಿದ್ದರೆ ಅದನ್ನು ಅದೃಷ್ಟ ರೇಖೆ, ಇದನ್ನು ನಾವು ಅದೃಷ್ಟ ರೇಖೆ ಅಂತ ಹೇಳ್ಬೋದು, ಅದೃಷ್ಟ ರೇಖೆ ಅಂತ ಎನ್ನುತ್ತಾರೆ. ಈಗ ಪರ್ವದಿಂದ ಹೊರಟ ಭಾಗ್ಯರೇಖೆ ಗುರುಪರ್ವಕ್ಕೆ ಹೋಗಿದ್ದರೆ ಇದು ಹಾಗಲ್ಲ. ಈಗ ಇಲ್ಲಿ ಬರೋದಕ್ಕಿಂತ ಇದು ಈ ಭಾಗ್ಯರೇಖೆ ಇಲ್ಲಿ ಮೊದಲು ಅಲ್ಲಿಂದ ಹೇಳಿದ್ದು, ಈಗ ಅದು ಇಲ್ಲಿಗೆ ಬಂದಿದ್ದರೆ, ಇಲ್ಲಿಗೆ ಯಾವುದು ಈ ಭಾಗ್ಯರೇಖೆ ಇಲ್ಲಿ ಬಂದಿರಬೇಕು. ಎಲ್ಲಿಗೆ ಗುರುಪರ್ವಕ್ಕೆ ಬಂದಿದ್ದರೆ ಅದು ಅತ್ಯುತ್ತಮ, ತುಂಬ ಉತ್ತಮವಾದದ್ದು. ಮೊದಲು ನಾನು ಹೇಳಿದ್ದು ಇಲ್ಲಿಗೆ ಹೋಗೋದು ಅಂತ, ಯಾವುದು ಶನಿಪರ್ವಕ್ಕೆ, ಅದು ಒಳ್ಳೆಯದೇ. ಅದೇ ರೀತಿ ಗುರುಪರ್ವಕ್ಕೆ ಬಂದಿದ್ದರೆ, ಇದು ಗುರುಪರ್ವಕ್ಕೆ ಭಾಗ್ಯರೇಖೆ, ಗುರುಪರ್ವಕ್ಕೆ ಬಂದಿದ್ದರೆ, ಭಾಗ್ಯರೇಖೆ ಗುರುಪರ್ವಕ್ಕೆ ಬಂದಿದ್ದರೆ ಅದೃಷ್ಟ ಯಶಸ್ಸು ಅವರನ್ನು ಹುಡುಕಿಕೊಂಡು ಬರುತ್ತದೆ. ಏನಾಗುತ್ತೆ? ಅದೃಷ್ಟ ಯಶಸ್ಸು ಅವರನ್ನು ಹುಡುಕಿಕೊಂಡು ಬರುತ್ತದೆ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತದೆ. ಹಾಗೆ ಸ್ವಂತ ಊರಿನಲ್ಲಿ ಮತ್ತು ಅಕ್ಕಪಕ್ಕದ ಊರುಗಳಲ್ಲಿ ಕೆಲಸ ಮಾಡಿ ಎಲ್ಲ ರೀತಿಯ ಯಶಸ್ಸನ್ನು ತನ್ನದಾಗಿಸಿಕೊಳ್ಳುವಂತಹ ಅದೃಷ್ಟ ಇವರಿಗಿರುತ್ತದೆ. ಯಾವುದೋ ತಮ್ಮ ಅದೃಷ್ಟ ಅಕ್ಕಪಕ್ಕದ ಊರುಗಳಿಗೂ ಇವರ ಖ್ಯಾತಿ ಹರಡುತ್ತದೆ. ಆ ಊರಿನಲ್ಲೂ ಅವರನ್ನು ಇಷ್ಟಪಡುವಂಥ ಜನರಿರ್ತಾರೆ. ಹಾಗೆ ಅವರ ಜೀವನ ಯಶಸ್ವಿಯಾಗಿ ಎಲ್ಲ ರೀತಿಯ ಅದೃಷ್ಟವನ್ನು ಅವರು ಹೊಂದಿರುತ್ತಾರೆ. ಇನ್ನು ನಾವು ಹೃದಯ ರೇಖೆಯ ಬಗ್ಗೆ ನೋಡೋಣ. ಹೃದಯ ರೇಖೆಯಲ್ಲಿ ಅಂತಹ ಯಾವುದಾದರೂ ವಿಶೇಷ ದೇವರ ಅನುಗ್ರಹದ ಚಿಹ್ನೆಗಳಿದೆಯೇ ಎಂಬುದನ್ನು ನೋಡೋಣ. ಇದು ಜ್ಞಾನರೇಖೆ ಅಲ್ಲ, ಹೃದಯ ರೇಖೆ. ಹೃದಯ ರೇಖೆ ಒಂದು ಶಾಖಾ ರೇಖೆ ಕೆಳಗೆ ಬಗ್ಗಿ ಭಾಗ್ಯರೇಖೆಗೆ ನೋಡಿ, ಇಲ್ಲಿಂದ ಒಂದು ರೇಖೆ ಹಿಂಗೆ, ಯಾವುದಕ್ಕೆ? ಭಾಗ್ಯರೇಖೆಗೆ ತಗಲಿರಬೇಕು. ಭಾಗ್ಯರೇಖೆಗೆ ತಗಲಿದ್ದರೆ ಜೀವನದಲ್ಲಿ ಯಶಸ್ಸಿನೊಂದಿಗೆ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಎಂಬುದನ್ನು ತಿಳಿಯಬೇಕು. ಜೀವನದಲ್ಲಿ ಯಶಸ್ವಿ ಆಗ್ತಾರೆ, ಆದರೆ ಅದರ ಜೊತೆಯಲ್ಲಿಯೇ ಹಲವು ಸಮಸ್ಯೆಗಳು ಕೂಡಿಕೊಳ್ಳುತ್ತದೆ ಎಂಬುದನ್ನು ನೆನಪಿಟ್ಟುಕೊಂಡ್ರೆ ಜೀವನದಲ್ಲಿ ಅದನ್ನು ಎದುರಿಸುವಂಥ ಧೈರ್ಯ ಬಂದಿರುತ್ತದೆ. ಯಾವುದೇ ಈ ಆಯುಷ ರೇಖೆಯಲ್ಲಿ ಜ್ಞಾನ ರೇಖೆ ಅಲ್ಲ, ಹೃದಯ ರೇಖೆಯಿಂದ ಒಂದು ರೇಖೆ, ಒಂದು ಕವಲು ರೇಖೆ ಭಾಗ್ಯರೇಖೆಗೆ ಬಂದು ತಗುಲಿಕೊಂಡಿದ್ದರೆ ಅದರಿಂದ ಅವರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅದೇ ರೀತಿ ನೋಡಿ, ಜ್ಞಾನ ರೇಖೆಯಿಂದ ಹೊರಟ ಒಂದು ಶಾಖಾ ರೇಖೆ ಈಗ ಇದರಿಂದ ಹೊರಟಂತಹ ಒಂದು ಶಾಖಾ ರೇಖೆ, ಹೃದಯ ರೇಖೆಯಿಂದ ಹೊರಟಂತಹ ಒಂದು ಶಾಖಾ ರೇಖೆ ಆಯಿತು. ಹೃದಯ ರೇಖೆಯಿಂದ ಆಯ್ತು. ಈಗ ಜ್ಞಾನ ರೇಖೆಯಿಂದ ಹೊರಟಂತಹ ಒಂದು ರೇಖೆಯನ್ನು ದಾಟಿದರೆ, ಒಂದು ಹೃದಯ ರೇಖೆಯಿಂದ ಒಂದು ಇಲ್ಲಿಂದ ಹೊರಟು ಇದನ್ನು ದಾಟಿದರೆ, ಯಾವುದೋ ಈ ಭಾಗ್ಯರೇಖೆಯನ್ನು ದಾಟಿದ್ದರೆ, ಭಾಗ್ಯರೇಖೆಯನ್ನು ದಾಟಿ ಹೃದಯ ರೇಖೆಯನ್ನು ದಾಟಿದ್ದರೆ, ಹಾಗೂ ಅದೇ ಹೃದಯ ರೇಖೆಯನ್ನು ದಾಟಿದರೆ, ಹೀಗೆ ಹೃದಯ ರೇಖೆ ಈ ರೇಖೆಯಿಂದ ಹೊರಟು ಹೃದಯ ರೇಖೆಯನ್ನು ದಾಟಿದ್ದರೆ ಭಾಗ್ಯರೇಖೆಯನ್ನು ದಾಟಿ ಆಯಿತು, ಹೃದಯ ರೇಖೆಯನ್ನು ದಾಟಿ ಆಯಿತು. ಅದನ್ನು ದೇವರ ವರವೆಂದು ತಿಳಿಯುತ್ತಾಗಿದೆ, ದೇವರ ವರವೆಂದು ತಿಳಿಯಲಾಗುತ್ತದೆ.
ಯಾಕಂದರೆ ಎಲ್ಲ ವಿಧದ ಯಶಸ್ಸು ಅವರಿಗೆ ದೊರೆಯುತ್ತದೆ. ದೇವರ ಅನುಗ್ರಹ ಅವರ ಮೇಲೆ ಚೆನ್ನಾಗಿರುತ್ತದೆ. ಆದುದರಿಂದ ಜೀವನದಲ್ಲಿ ಅವರಿಗೆ ಎಲ್ಲ ರೀತಿಯ ಅನುಗ್ರಹವು ಇರುತ್ತದೆ. ಯಾವುದೇ ಒಂದು ಕೆಲಸ ಮಾಡಿದರೆ ಮತ್ತೊಂದು ಲಾಭ ಎಂಬಂತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಒಂದು ಕೆಲಸ ಮಾಡಿದರೆ ಮತ್ತೊಂದರ ಕೆಲಸಕ್ಕೂ ಇರುವಂಥ ಲಾಭ ಅದು ಒಂದೇ ಕೆಲಸದಲ್ಲಿ ದೊರೆಯುತ್ತದೆ. ಅವರ ಅದೃಷ್ಟ ಚೆನ್ನಾಗಿರುತ್ತದೆ ಎಂದು ತಿಳಿಯಬೇಕು. ಮಂಗಳಪರ್ವ 2ರಿಂದ ಆಯುಷ ರೇಖೆ ಅಂತೆ ಇನ್ನೊಂದು ರೇಖೆ ನೋಡಿ, ಇಲ್ಲಿಂದ ಇನ್ನೊಂದು ರೇಖೆ, ಆಯುಷ ರೇಖೆ ಅಂತ ಇನ್ನೊಂದು ರೇಖೆ ಇಲ್ಲಿಂದ ಹೊರಟಿದ್ದರೆ, ಅಂದರೆ ಇಲ್ಲಿಂದ ಒಂದು ಆಯುಷ ರೇಖೆ ಹೊರಟಿದ್ದರೆ, ಆಯುಷ ರೇಖೆ ಅಂತ ಇನ್ನೊಂದು ರೇಖೆ, ಇದು ಮಂಗಳ 2 ಇನ್ನೊಂದು ರೇಖೆ ಹಿಂಗೆ ಹೊರಟಿದ್ದರೆ ಆಯುಷ ರೇಖೆ ಇದು, ಅದಕ್ಕೆ ಇನ್ನೊಂದು ಸಮಾಂತರವಾಗಿ ಇನ್ನೊಂದು ರೇಖೆ ಹೊರಟಿದ್ದರೆ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತದೆ. ಅವರಿಗೆ ಹಿರಿಯರ ಆಶೀರ್ವಾದವೂ ಇರುತ್ತದೆ ಮತ್ತು ಹಿರಿಯರಿಂದ ಅವರಿಗೆ ಎಲ್ಲ ರೀತಿಯ ಸಹಕಾರವೂ ದೊರೆಯುತ್ತದೆ. ಸಂಗಾತಿಯಿಂದನೂ ನೆರವು ದೊರೆಯುತ್ತದೆ. ಅಂದರೆ ಗಂಡ ಹೆಂಡತಿ ಇಬ್ಬರಲ್ಲಿ ಹೊಂದಾಣಿಕೆ ಇರುತ್ತೆ. ಇದೆಲ್ಲವೂ ದೇವರಿಂದ ಪಡೆದಂತಹ ವರದಂತೆ ಅಥವಾ ದೇವರ ಅನುಗ್ರಹದಿಂದ ಬಂದಂತೆ ಕಾಣಿಸುವಂತಹ ಒಂದು ಸೂಚನೆಗಳಾಗಿದೆ. ಅಥವಾ ಆ ಸೂಚನೆಗಳನ್ನು ನೀವು ಸದುಪಯೋಗಪಡಿಸಿಕೊಂಡಾಗ ಅದು ಜೀವನದಲ್ಲಿ ಯಶಸ್ಸು, ಬಾಳಿನ ಸಂತೋಷ ಮತ್ತು ಖ್ಯಾತಿ, ಹಣ ಎಲ್ಲವೂ ಬಂದು ಸೇರಲಿದೆ. ಇಂತಹ ಹಲವಾರು ವಿಚಾರಗಳಿವೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಪ್ರತಿಯೊಂದು ವಿಡಿಯೋನು ಆರಂಭದಿಂದ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ನೀವು ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಇಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವಂಥ ಗಂಟೆ ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಇಂತಹ ಎಲ್ಲ ವಿಡಿಯೋನ ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯುವಂತ ಹೇಳ್ತಿದ್ದಾರೆ. ಅಂಥವರಿಗಾಗಿ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಭವಿಷ್ಯ ತಿಳಿಯಬೇಕಂದ್ರೆ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರಿದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೂ ಏನೇನು ನಡೆಯುತ್ತೆ, ಯಾವುದು ಸಮಸ್ಯೆಗಳು ಏನೇನು ಇರುತ್ತೆ, ಅದನ್ನು ಪರಿಹರಿಸಿಕೊಳ್ಳುವುದು ಹೇಗೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸುತ್ತೇವೆ. ಆಸಕ್ತಿ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ನಲ್ಲಿ ವಾಟ್ಸಪ್ ಮೆಸೇಜ್ ಮಾಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.